नाथाय रुक्मिणेशाय नमो वेदान्तवेदिने। ओं रामाय रामभद्राय रामचंद्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनं। श्रीगुरुभ्यो नमः। ಹರಿ ಓಂ. ದ್ಯೂತ ಆಡಿ ಆಯಿತು. ಧರ್ಮರಾಜ ರಾಜಾದಿರಾಜ ಇದ್ದವನು ಬೇಕಾದಷ್ಟು ರತ್ನಗಳ ರಾಶಿ ಬಿದ್ದಿರುವ ರತ್ನಗಳಿಗೆ ಒಡೆಯನಾಗಿದ್ದ ಧರ್ಮರಾಜ ಈಗ ಎಲ್ಲವನ್ನು ಸೋತ. ಮೊದಲಿನ ಪಣವೇ ತನ್ನ ರಾಜ್ಯ ಸಂಪತ್ತು ಎಲ್ಲ ಅದನ್ನು ಮೊದಲ ಪಣ ಆಗೇ ಇಟ್ಟಿದ್ದಾನೆ, ಸೋತಿದ್ದಾನೆ. ಆಮೇಲೆ ಒಬ್ಬರೊಬ್ಬರನ್ನೇ ನಕುಲನ್ನು ಸೋತ, ಸಹದೇವನ ಸೋತ, ಆಮೇಲಿಂದ ಭೀಮನನ್ನು ಸೋತ, ಅರ್ಜುನನ್ನು ಸೋತ, ಆಮೇಲೆ ದ್ರೌಪದಿಯನ್ನು ಸೋತ, ತನ್ನನ್ನು ಸೋತ. ಸೊ ಎಲ್ಲರೂ ದಾಸರಾದರು ಅಂತ ದುರ್ಯೋಧನನ ಭಾಷೆಯಲ್ಲಿ ಹೇಳೋದಿದ್ರೆ ಇವರೆಲ್ಲ ನನ್ನ ದಾಸರು. ಸೊ ಮೊದಲು ಅವನಿಗೆ ಕಣ್ಣು ಯಾರ ಮೇಲೆ ಅಂದರೆ ದ್ರೌಪದಿ ಮೇಲೆ. ಮೊದಲಿಂದಲೂ ಅವನಿಗೆ ಕಣ್ಣು ಏನಂತ ಹೇಳಿದ್ರೆ ದ್ರೌಪದಿ ತನ್ನ ಹೆಂಡತಿ ಆಗಲಿಲ್ಲ ಅಂತ. ಈಗ ಅವಳು ದಾಸಿ ಅಂತೇಳಿದರೆ ಈಗ ಅವಳನ್ನು ದಾಸಿತ್ವ ಅವಳಿಗೆ ಇರುವ ಕಾರಣ ಈಗ ಅವಳನ್ನು ಏನಂತ ಹೇಳಿದರೆ ಹಿಂದೆ ಮುಂದೆ ಮಾಡಲಿಕ್ಕೆ ಆಗುತ್ತಾ ನೋಡುವ ಅಂಥೇಳಿ ದ್ರೌಪದಿಯನ್ನು ಮೇಲೆ ಕಣ್ಣಿಟ್ಟಿದ್ದಾನೆ ಅಂತೇಳಿದರೆ ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಏನಾದರೂ ಚಾನ್ಸ್ ಉಂಟಾ ಅಂತ ನೋಡುವಂಥ ಕೆಟ್ಟ ಒಂದು ಯೋಚನೆ, ದುರಾಲೋಚನೆ, ದುರಹಂಕಾರಿಯಾದ ದುರ್ಯೋಧನ ಮಾಡ್ತಾ ಇದ್ದಾನೆ. ಅವನು ಕಲಿಯ ಅವತಾರ ಆದ್ದರಿಂದ ಅವನಿಗೆ ಯಾವುದೂ ಮಾಡಬಾರ್ದು ಅನ್ನೋಂಥ ಪ್ರಶ್ನೆ ಅವನ ಡಿಕ್ಷನರಿಯಲ್ಲಿಲ್ಲ. ಅವನು ಸಾಕ್ಷಾತ್ ಕಲಿಯಾಗಿದ್ದಾನೆ. ಆದ್ದರಿಂದ ಅವನ ಒಟ್ಟಿಗಿರುವವನು ಕೂಡ ಶಕುನಿಯೇ. ಸೊ ಆಗಿದ್ದರಿಂದ ಯಾವುದಕ್ಕೂ ತೊಂದರೆ ಇಲ್ಲ ಅಂಥೇಳಿ ಅಲ್ಲಿ ಈಗ ಎಲ್ಲ ಆಗಿದೆ. ದ್ರೌಪದಿಯನ್ನು ಎಳ್ಕೊಂಡು ಬರಲಿಕ್ಕೆ ಸಾರಥಿ ಹೋದ. ಸಾರಥಿಗೆ ಅವಳು ಹೇಳಿದ್ಲು, ಇಲ್ಲ ನಾನು ಬರುವ ಸ್ಥಿತಿಯಲ್ಲಿ ಇಲ್ಲ ಅಂತ. ಸಾರಥಿ ಇನ್ನೇನಾದರೂ ಹೆಚ್ಚು ಮಾತಾಡಿಬಿಟ್ರೆ ಭೀಮಸೇನಿಗೆ ಹೇಳಿದರೆ ಭೀಮಸೇನ ತಮಾಷೆಗೆ ಒಂದು ಹೊಡೆದ್ರೂ ನಾನು ಬದುಕೋದಿಲ್ಲ ಅಂತ, ಈ ವ್ಯಾಪಾರ ಬೇಡ ಅಂತ ಹಾಗೆ ಬಂದು ಹೇಳಿಬಿಟ್ಟ. ಅವಳು ಬರೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾಳೆ ಅಂತ. ಅಷ್ಟಾಗುವಾಗ ಅವಳಿಗೆ ಆ ಥರನ ಅವಳಿಗೆ ನಾನು ಹೇಗೆ ಬರೆಸ್ಬೇಕು ಅಂತ ಗೊತ್ತಿದೆ ಅಂತ ಅವಳನ್ನು ದುಶ್ಯಾಸನನ್ನು ಆಜ್ಞೆ ಮಾಡ್ತಾನೆ ಅಂತೇಳಿದರೆ ಹೇಳ್ತಾರೆ ಮಧ್ವಾಚಾರ್ಯರು. ಸೊ ದುಶ್ಯಾಸನ ಅಂತೇಳಿದರೆ ಅವನ ತಮ್ಮ ಅಂತೇಳಿದ್ರೆ ಏನು, ಮಹಾಪಾಪಿಷ್ಠನಾದ ದುರ್ಯೋಧನನ ತಮ್ಮ. ಇವನು ಮಹಾಪಾಪಿಷ್ಠನೇ. ಸೊ ಇವನು ಹೋಗಿ ಅವಳನ್ನು ಕೇಶವನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು, ಅಂದರೆ ಕೇಶವನ್ನೇ ಹಗ್ಗ ಮಾಡಿಕೊಂಡು ಹಗ್ಗ ಹಾಕಿ ದನವನ್ನು ಎಳ್ಕೊಂಡು ಬಂದ ರೀತಿಯಲ್ಲಿ ಎಳ್ಕೊಂಡು ಬಂದ ಅವಳನ್ನು. ಏಕವಸ್ತ್ರಳಾಗಿದ್ದ ಯಾರು ದ್ರೌಪದಿಯನ್ನು ಈ ರೀತಿ ಹೀನಾಯ ಪರಿಸ್ಥಿತಿಯಲ್ಲಿ ಅವಳನ್ನು ರಾಜಸಭೆಗೆ ಈ ರೀತಿ ಯಾವುದೇ ಕರುಣೆ ಇಲ್ಲದೆ, ನಾಚಿಕೆ ಇಲ್ಲದೆ, ಈ ರೀತಿ ಏನಂತೇಳಿದೆ ದುರುಳತನದಿಂದ ಎಳ್ಕೊಂಡು ಬಂದಿದ್ದಾನೆ. ಅಂದರೆ ಇಂತಹ ಒಂದು ಅವನ ಹೆಸರೇ ಹೇಳುವಂತೆ ದುಶ್ಯಾಸನ ಅಂತ ಹೇಳುವ ಥರ ಅವನು ಎಳ್ಕೊಂಡು ಬಂದದ್ದು. ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಅವನಿಗೆ ಹೇಗೆ ಸಾಧ್ಯ ಆಯಿತು ಅದೂ ಕೂಡ ಹೇಳ್ತಾರೆ. ತನ್ನ ತಾಯಿಯ ಮುಂದೆಯೇ ಇಂಥ ಕೆಟ್ಟ ಕೆಲಸ ಮಾಡಿದ. ಇನ್ನೂ ಇದೆ ಅವನು ಮಾಡುವಂಥದ್ದು, ಅಂದರೆ ಇಷ್ಟಕ್ಕೆ ನಿಲ್ಲಿಲ್ಲ. ಸೊ ಇಂತಹ ದುಶ್ಯಾಸನ ಬಗ್ಗೆ ಹೇಳ್ತಾರೆ ಅಂತೇಳಿದರೆ, ಲೋಕದಲ್ಲಿ ಸಾಮಾನ್ಯವಾಗಿ ಎಲ್ಲ ದುರುಳರು ತನ್ನ ತಾಯಿಯ ಎದುರುಗಡೆ ಸುಭಗತನ ತೋರಿಸ್ತಾರೆ. ಈ ದುರುಳ ಮತ್ತು ದುರುಳರು ಇವರು ತಾಯಿಯ ಎದುರುಗಡೆ ಕೂಡ ಸುಭಗತನ ತೋರಿಸಲಿಲ್ಲ. ಅವರಿಗೆ ನಾಚಿಕೆ ಅನ್ನುವಂಥದ್ದು ಆಗಲೇ ಇಲ್ಲ ತಾಯಿಯ ಎದುರುಗಡೆ ಈ ಥರ ಮಾಡಲಿಕ್ಕೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಅದರ ನೆಕ್ಸ್ಟ್ ಶ್ಲೋಕ ವೈಲರಿದ್ದಾರಾ? ಹಾಂ ಸರಿ, ವೈಲರ್ ಹೇಳಿ. ಕಥಂ ಛಲಾತ್ಮಕೆ ದ್ಯೂತೆ ಚಿತೆ ಧರ್ಮ ಜಯೋ ಭವೇತ್ ನಹಿ ದ್ಯೂತಂ ಧರ್ಮ ಮಾಹುರ್ವಿಶೇಷೇಣ ಚ ಭೂಭುಜಾಂ. 131ನೇ ಶ್ಲೋಕ. ಭೀಷ್ಮಾಚಾರ್ಯ ಮೊದಲಾದವರನ್ನು ಕುರಿತು ದ್ರೌಪದಿ ಹೇಳ್ತಾ ಇದ್ದಾಳೆ, ಶಕುನಿಯ ಇಚ್ಛಾನುಸಾರವಾಗಿ
ವಿಚಿತ್ರ ಮೋಡಗಳಿಂದ ನಿರ್ಮಿತವಾದ ಅವನ ಇಚ್ಛೆಯಂತೆ ಬೀಳುವ ದಾಳಗಳಿರುವುದರಿಂದ ಕಪಟ ಸ್ವರೂಪವಾದ ದ್ಯೂತ ಕ್ರೀಡೆಯಲ್ಲಿ ಪರಾಜಿತನಾಗುತ್ತಿರಲು ಧರ್ಮದಿಂದ ಜಯವು ಹೇಗೆ ಆದೀತು? ಅಂದರೆ ದ್ಯೂತವೇ ಧರ್ಮವಾಗುವುದಿಲ್ಲ. ಹಾಗಿದ್ದಾಗ ಛಲಾತ್ಮಕವಾದುದು ಸ್ವತರಾಂ ಅಧರ್ಮವು. ಆದುದರಿಂದ ಛಲಾತ್ಮಕವಾದ ದ್ಯೂತದಿಂದ ಧರ್ಮಜಯವು ಹೇಗೆ ಆದೀತು? ದ್ಯೂತ ಕ್ರೀಡೆಯನ್ನೇ ಧರ್ಮ ಸಾಧನವಾಗಿ ಪಂಡಿತರು ಹೇಳುವುದಿಲ್ಲ. ಹಾಗಿರಬೇಕಾದ್ರೆ ವಿಶೇಷಾಕಾರವಾಗಿ ರಾಜರಿಗೆ ಅದು ಧರ್ಮವೇ ಅಲ್ಲ. ಆದ ಕಾರಣ ಅಧರ್ಮವನ್ನು ಇಲ್ಲಿ ನಿವಾರಿಸಲೇಬೇಕು ಅಂತ ಹೇಳ್ತಾ ಇದ್ದಾಳೆ. ಕಥಂ ಛಲಾತ್ಮಕೆ ದ್ಯೂತೆ ಜಿತೆ ಧರ್ಮಜಯೋ ಭವೇತ್ ನಹಿ ದ್ಯೂತಂ ಧರ್ಮ್ಯಮಾಹುಃ ವಿಶೇಷೇಣ ತು ಭೂಭುಜಾಂ. ದ್ರೌಪದಿ ಹೇಳ್ತಾಳೆ, ಎಲ್ಲ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲ ದೊಡ್ಡ ದೊಡ್ಡ ಸಂಗತಿಗಳು ಕೂತಿರುವಂಥ ಈ ಸಭೆ. ಸೊ ಇಂಥ ಸಭೆ, ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿಕ್ಕೆ ಇದ್ದೀರ ನೀವು? ಅಲ್ಲ, ಇಲ್ವಾ? ಖಂಡಿತ ನೀವು ಇಲ್ಲ ಅಂತ ಹೇಳುವಂತಹ ಅಭಿಪ್ರಾಯದಲ್ಲಿ ಹೇಳ್ತಾಳೆ. ಕಥಂ ಛಲಾತ್ಮಕೆ ದ್ಯೂತೆ ಅಂತೇಳಿದ್ರೆ ಇದು ದ್ಯೂತ ಅನ್ನುವಂಥದ್ದೇ ಕೆಟ್ಟದು. ಅದು ದ್ಯೂತವೇ ಧರ್ಮ ಅಲ್ಲ. ಅದು ಅಲ್ಲದೆ ಈ ದ್ಯೂತ ಏನಿದೆ, ಮೋಸದಿಂದ ಗೆದ್ದ ದ್ಯೂತ ಇದು. ಸೊ ಛಲಾತ್ಮಕೆ ದ್ಯೂತೆ ಅಂದರೆ ದ್ಯೂತದಲ್ಲಿ ಜಿತೆ, ಅದು ಧರ್ಮ ಜಯ ಅಲ್ಲ. ದ್ಯೂತ ಅಂತ ಹೇಳಿದ್ರೆ ಅದು ಕೆಟ್ಟದು, ಅದು ಧರ್ಮ ಅಂತ ಆ ಕ್ಯಾಟಗರಿಯಲ್ಲಿ ಬರುವುದಿಲ್ಲ. ಅದು ಅಧರ್ಮ ಅಂತ ಕ್ಯಾಟಗರಿಯಲ್ಲಿ ಬರುವಂಥದ್ದು. ಸೊ ಅಧರ್ಮದಿಂದ ಗೆದ್ದರೆ ಅದು ಜಯ ಅಂತ ಹೇಳ್ತಾರಾ ಯಾರಾದರೂ? ಇಲ್ಲ. ಇದು ಅಲ್ಲದೆ ಇದು ಎಂಥ ದ್ಯೂತ? ಇದು ಛಲಾತ್ಮಕ. ಛಲಾತ್ಮಕ ಅಂದರೆ ಮೋಸ. ಸೊ ಇಂತಹ ಮೋಸದಿಂದ ಗೆದ್ದ ಈ ದ್ಯೂತ, ಮೋಸದಿಂದ ಏನು ಮಾಡಿದ್ದಾರೆ? ಗೆದ್ದಿದ್ದಾರೆ. ಅದು ಅಂತ ಹೇಳಿದ್ರೆ ಮೋಸದಿಂದ ಗೆದ್ದದ್ದು ಅದು ಗೆದ್ದದ್ದು ಅಂತ ಆಗುವುದಿಲ್ಲ. ಕಥಂ ಛಲಾತ್ಮಕೆ, ಕಥಂ ಹೇಗೆ, ಕಥಂ ಹೇಗೆ, ಛಲಾತ್ಮಕೆ ದ್ಯೂತೆ ಅಂದರೆ ಮೋಸದಿಂದ ಗೆದ್ದದ್ದು. ಸೊ ಅದಕ್ಕೆ ಹೇಳ್ತಾರೆ, ಅಂದರೆ ಈ ದ್ಯೂತದಲ್ಲಿ ಗೆದ್ದದ್ದು ಹೇಗೆ? ಧರ್ಮಜಯೋ ಭವೇತ್, ಧರ್ಮಜಯ ಆಗುವುದು ಹೇಗೆ? ನಹಿ ದ್ಯೂತಂ ಧರ್ಮ್ಯಂ ಆಹುಹು. ಲೋಕದಲ್ಲಿ ದ್ಯೂತವನ್ನು ಧರ್ಮ ಅಂತ ಹೇಳಲಿಕ್ಕೆ ಕೂಡ್ದು. ಯಾಕಂದರೆ ಅದು ದ್ಯೂತ, ಅದು ಜೂಜು. ಅದು ಅಂತೇಳಿದ್ರೆ ಆ ದ್ಯೂತ ಅಂತ ಹೇಳುವಂಥದ್ದನ್ನು ಯಾರು ಅದರಲ್ಲಿ ಭಾಗಿಗಳಾಗ್ತಾರೋ, ಯಾರು ಅದರಲ್ಲಿ ಇಚ್ಛೆ ತೋರಿಸ್ತಾರೋ ಎಲ್ಲ ಅವರು ತಮ್ಮ ಸರ್ವನಾಶಕ್ಕೆ ತಾವೇ ಬುನಾದಿ ಹಾಕಿಕೊಂಡ ಹಾಗೆ. ಆದ್ದರಿಂದ ಅದು ಧರ್ಮವೇ ಅಲ್ಲ. ನಹಿ ದ್ಯೂತಂ ಧರ್ಮ್ಯಂ ಆಹುಹು ಅಂತ ಹೇಳಿದ್ರೆ ಆಮೇಲಿಂದ ಹೇಳ್ತಾರೆ ಜ್ಞಾನಿಗಳು ಏನಂತ ಹೇಳ್ತಾರೆ? ಆಹುಹು ವಿಶೇಷೇಣ. ವಿಶೇಷೇಣ ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಾತ್ಮರಾದ ರಾಜರುಗಳು. ಯಾಕಂತ ಹೇಳಿದ್ರೆ ಅವರು ಕಷ್ಟಪಟ್ಟು ದುಡಿದ ಪ್ರಜೆಗಳ ಕರ ಅಂತ ಹೇಳಿದ್ರೆ ಏನು? ತೆರಿಗೆ ದುಡ್ಡನ್ನು ಸಂಗ್ರಹಿಸಿ ಅವರು ರಾಜ್ಯಭಾರ ಮಾಡುವಂಥದ್ದು. ಆ ತೆರಿಗೆ ದುಡ್ಡನ್ನು ಒಳ್ಳೆ ರೀತಿಯಲ್ಲೇ ಉಪಯೋಗಿಸಬೇಕು. ಅವರು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕಿಲ್ಲ. ಅವರಿಗೆ ಒಂದು ವೇಳೆ ಆ ರೀತಿ ಮಾಡಿದರೆ ಅವರು ಧರ್ಮಾತ್ಮರಾದ ರಾಜರಲ್ಲ ಅಂತ ಲೆಕ್ಕ. ಸೊ ಅಂತಹ ಏನು ಡೆಫಿನೇಷನ್ ರಾಜರು ಅಂತ ಹೇಳಿದರೆ ಧರ್ಮ ಪ್ರಕಾರ ಇರುವವರು ಅಂತ ಇರುವಾಗ ಭೂಭುಜಾಂ ರಾಜರುಗಳಿಗೆ ಈ ದ್ಯೂತ ಅನ್ನುವಂಥದ್ದು ಹೇಗೆ ಹೇಳಿಸಿದ್ದು ಅಂತೇಳಿದರೆ, ನೀವೆಲ್ಲ ದೊಡ್ಡ ಮನುಷ್ಯರು ಮೇಲೆ ಸಭಾಂಗಣದಲ್ಲಿ ಮೇಲಿಂದ ಕೂತಿದ್ದೀರಿ. ನೀವು ಇರುವಾಗ ದ್ಯೂತ ಆಡಲಿಕ್ಕೆ ನೀವು ಹೇಗೆ ಇವರಿಗೆ ಅನುಮತಿ ಕೊಟ್ರಿ? ಅದು ಅಲ್ಲದೆ ಮೋಸದಿಂದ ಗೆದ್ದ ಈ ದ್ಯೂತವನ್ನು ನೀವು ಹೇಗೆ ಪರಿಗಣಿಸಿದ್ರಿ? ಇದು ಸರಿ ಅಂತ. ಸೊ ಪರಿಗಣಿಸಲಿಲ್ಲ ಅಂತೇಳಿದರೆ ನನ್ನನ್ನು ದಾಸಿ ಅಂತ ಹೇಳ್ಕೊಂಡು ಇವರು ಈ ರೀತಿ ದನ ಎಳ್ಕೊಂಡು ಬಂದಾಗೆ ಎಳ್ಕೊಂಡು ಬಂದಿದ್ದಾರೆ. ಅಪಮಾನ ರೀತಿಯಲ್ಲಿ, ಸ್ತ್ರೀ ಜಾತಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಈ ರೀತಿ ಮಾಡಿದ್ದಾರೆ. ಇದು ನಿಮ್ಮ ಎದುರುಗಡೆ ಆಗಲಿಕ್ಕೆ ನೀವು ಹೇಗೆ ಬಿಟ್ರಿ ಅಂತ ಕೇಳುವಾಗ 3 ಪಾಯಿಂಟ್ ಹೇಳ್ತಾಳೆ. ಒಂದು, ದ್ಯೂತವೇ ಧರ್ಮ ಅಲ್ಲ, ಮಹಾ ಅಧರ್ಮ. ಮೋಸದಿಂದ ದ್ಯೂತದಿಂದ ಗೆದ್ದರು ಅಂತ ಹೇಳುವಂಥದ್ದು ಪೂರ್ತಿ ಅಧರ್ಮ.
ಅದು ಅಧರ್ಮ ಅಂತ ಹೇಳಿದರೆ, ಹಾಗಾದರೆ ಅಧರ್ಮದಿಂದ ಗೆದ್ದದ್ದು ಅದಕ್ಕೆ ಜಯ ಅಂತ ಯಾರಾದರೂ ಹೇಳ್ತಾರಾ? ಹಾಗಾದರೆ ಜಯ ಅಂತ ಅದನ್ನು ಹೇಳಲಿಲ್ಲ ಅಂತ ಹೇಳಿದರೆ ಈ ರೀತಿಯೆಲ್ಲ ಆಗಲಿಕ್ಕೆ ನೀವು ಹೇಗೆ ನಿಮ್ಮ ಸಮಕ್ಷಮದಲ್ಲಿ ಈ ರೀತಿ ಹೇಗಾಯಿತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾಳೆ. ಸೊ ಹೇಳ್ತಾರೆ ಏನಂತ ಹೇಳಿದರೆ, ಈ ದ್ಯೂತ ಯಾವುದು ಕಥಂ ಛಲಾತ್ಮಕೆ, ಮೋಸ ತುಂಬಿದ ದ್ಯೂತದಲ್ಲಿ ಗೆಲ್ಲುವುದು ಹೇಗೆ ನ್ಯಾಯದ ಜಯ ಎನ್ನಿಸೀತು. ಅಂದರೆ ನ್ಯಾಯದ ಜಯ ಅಲ್ಲ, ಅಂದರೆ ಅನ್ಯಾಯದ ಜಯ. ಅನ್ಯಾಯದ ಜಯಕ್ಕೆ ಯಾರಾದರೂ ಜಯ ಅಂತ ಹೇಳ್ತಾರಾ? ದ್ಯೂತವನ್ನು ಧರ್ಮ ಅಂತ ಯಾರೂ ಹೇಳುವುದಿಲ್ಲ. ದ್ಯೂತವೇ ಅಧರ್ಮ ಆಯಿತು. ಇನ್ನು ಮೋಸದಿಂದ ಆಡಿದ ದ್ಯೂತ ಅನ್ನುವಂಥದ್ದು ಸರ್ವತಾ ಅಧರ್ಮ ಅಂತಾಯಿತು. ಹಾಗಾದರೆ ಅಧರ್ಮದಿಂದ ಗೆದ್ದದ್ದು ಅದು ಜಯವೇ ಅಲ್ಲ. ಅದು ಜಯ ಅಲ್ಲ ಅಂತೇಳಿದರೆ ನೀವು ಅದನ್ನು ಜಯ ಅಂತ ಹೇಗೆ ಸುಮ್ಮನೆ ಕೂತಿದ್ದೀರಿ ಜಯ ಅಂತ ತಿಳ್ಕೊಂಡು? ಈ ರೀತಿಯಲ್ಲಿ ಅದು ಹೇಳ್ತಾಳೆ, ಧರ್ಮಾತ್ಮರಾದ ರಾಜರುಗಳಿಗೆ, ಕ್ಷತ್ರಿಯರುಗಳಿಗೆ ಇದು ಹೇಳಿಸಿದ್ದಲ್ಲ. ಯಾಕಂದರೆ ಅವರು ತಮ್ಮ ಹೆಂಡತಿ ಮಕ್ಕಳನ್ನು, ಅವರ ಮನೆ ಬದುಕನ್ನು, ಅವರು ದೇಶದ ರಕ್ಷಣೆಗೆ ಇರುವವರು. ದೇಶದ ರಕ್ಷಣೆಗೆ ಇರುವವರು ತಮ್ಮ ಮನೆಯ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿದರೆ ಮತ್ತು ಅವರು ದೇಶದ ರಕ್ಷಣೆ ಮಾಡಲಿಕ್ಕೆ ಆಗುತ್ತಾ ಅವರಿಗೆ? ಸೊ ಆದ್ದರಿಂದ ಇದು ನಿಮ್ಮ ಎದುರುಗಡೆ ಈ ರೀತಿಯಲ್ಲೆಲ್ಲ ಆಗಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಕೇಳ್ತಾಳೆ. ದ್ಯೂತವೇ ಅಧರ್ಮ, ಅಲ್ಲಿ ನಡೆದದ್ದಂತೂ ಅಧರ್ಮದ ಪ್ರತಿರೂಪವಾದ ಕಪಟ ದ್ಯೂತ. ಅದಕ್ಕೆ ಈ ಶಕುನಿ ಉಪಯೋಗಿಸಿದ ಈ ದಾಳಗಳಿದೆಯಲ್ವ, ಅದು ವಿಚಿತ್ರ ಮೂಳೆಗಳಿಂದ ನಿರ್ಮಿತವಾದ ದಾಳಗಳು. ಆ ಪಗಡೆ ಅಂತ ಏನಿದೆ ಅದನ್ನು ನಾವು ಏನು ಹಾಕ್ತಾನೋ ಅದು ಮೂಳೆಯಿಂದ, ಮನುಷ್ಯನ ಮೂಳೆಯಿಂದ ನಿರ್ಮಿತವಾದ ದಾಳಗಳು. ಹಾಗಾದರೆ ಮನುಷ್ಯನ ಮೂಳೆಯಿಂದ ನಿರ್ಮಿತ ಯಾಕಾಯಿತು ಅಂತ ಈ ಪ್ರಶ್ನೆಯೂ ಬರ್ತದೆ. ಸೊ ಹಾಗಾದರೆ ಆ ಮನುಷ್ಯನ ಮೂಳೆಯಿಂದ ಶಕುನಿಯೇ ನಿಂತು ಈ ದಾಳಗಳನ್ನು ನಿರ್ಮಾಣ ಮಾಡಿಸಿದ್ದಾನೆ. ಆದ್ದರಿಂದ ಅವನು ಹೇಳಿದಾಗೆ ಕೇಳ್ತವೆ ಅನ್ನುವಂಥದ್ದನ್ನು ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಇದನ್ನು ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಇದಕ್ಕೆ ಹೇಳ್ತಾರೆ ಯಾಕೆ ಹೀಗೆ ಅಂತ ಹೇಳಿದ್ರೆ, ದುರ್ಯೋಧನ ಶಕುನಿಯ 100 ಜನ ಸಹೋದರರನ್ನು ಬಂಧನದಲ್ಲಿ ಇಟ್ಟು ಆಹಾರವಿಲ್ಲದೆ ಕೊಲ್ಲುವ ಸಂಚನ್ನು ಮಾಡಿದ್ದ. ಅವರಲ್ಲಿ ಬಾಕಿದ್ದವರು ಸತ್ತೇ ಹೋದರು. ಶಕುನಿ ಒಬ್ಬ ಉಳಿದಿದ್ದಾನೆ ಅಂತ ಹೇಳುವಾಗ ಏನಾಯಿತು? ಶಕುನಿ ಒಬ್ಬ ಉಳಿದಿದ್ದಾನೆ. ಆ ಶಕುನಿ ಏನು ಮಾಡಿದ? ನನ್ನ ಎಲ್ಲ ತಮ್ಮಂದಿರನ್ನು ಈ ದುರ್ಯೋಧನ ಕೊಂದಿದ್ದಾನೆ. ಆದ್ದರಿಂದ ಈ ದುರ್ಯೋಧನ ಸರ್ವನಾಶ ಆಗುವ ತನಕ ನಾನು ನನ್ನ ಪ್ರತಿಯೊಂದು ಕಾರ್ಯ ಇದೆ ಅದು ಅವನನ್ನು ಸರ್ವನಾಶ ಮಾಡುವಂಥದ್ದೇ ಇದೆ. ಹಾಗಾದರೆ ಈ ಶಕುನಿ ಮಾವ ಯಾರಿದ್ದಾನೋ ದುರ್ಯೋಧನಂದು, ಅವನು ದುರ್ಯೋಧನನಿಗೆ ಸಹಾಯ ಮಾಡುವವನು, ದುರ್ಯೋಧನನ ಪ್ರಗತಿಯನ್ನು ಇಚ್ಛಿಸುವವನು, ಅಭಿವೃದ್ಧಿ ಇಚ್ಛಿಸುವವನು ಅಲ್ಲ. ಇವನು ದುರ್ಯೋಧನನನ್ನು ಸರ್ವನಾಶ ಮಾಡುವವನು ಅನ್ನುವಂಥದ್ದು. ಸೊ ಅದಕ್ಕೆ ಹೇಳ್ತಾರೆ, ಇವನು 100 ಜನ ಸಹೋದರರನ್ನು ಬಂಧನದಲ್ಲಿಟ್ಟು ಅವರಿಗೆ ಆಹಾರ ಕೊಡದೆ ಕೊಲ್ಲುವ ಸಂಚು ಮಾಡಿದ. ಬಾಕಿದವರೆಲ್ಲ ಸತ್ತು ಹೋದರು, ಶಕುನಿ ಒಬ್ಬ ಉಳ್ಕೊಂಡ. ಹಾಗಾದರೆ ಶಕುನಿ ಅವನಿಂದ ತನಗೆ ಕೇಳಿಲ್ಲ ಅಂತ ಎಣಿಸಿಕೊಂಡು ದುರ್ಯೋಧನ ಅವನು ಉಳಿದ್ರು ಆಯಿತು ಅಂತ ಸುಮ್ಮನಿದ್ದ. ಅವನಿಗೆ ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟ. ಅಂದರೆ ಶಕುನಿ ಮಾತ್ರ ಏನು ಮಾಡಿದ? ನನ್ನ ಎಲ್ಲ ಸಹೋದರರನ್ನು ಕೊಂದಾಕಿದ್ದಾನೆ ದುರ್ಯೋಧನ. ಈ ಸೇಡು ತೀರಿಸಿಕೊಳ್ಳಲೆಂದು ಅದೇ ಯಾವ ಸೋದರರನ್ನು ಇವ ಕೊಂದಾಕಿದ್ದಾನೋ ಆ ಸೋದರರ ಮೂಳೆಗಳಿಂದಲೇ, ಅಸ್ಥಿಗಳಿಂದಲೇ ದಾಳಗಳನ್ನು ಮಾಡಿಕೊಂಡು ದುರ್ಯೋಧನನ ಹಿತೈಷಿಯಂತೆ ವರ್ತಿಸಿ ಅವನ ಜೊತೆಗಿದ್ದು ಸ್ವಭಾವತಃ ದುಷ್ಟನಾಗಿದ್ದ. ಅವನು ದ್ವಾಪರ ಅಂದರೆ ಕಲಿಯ ನಂತರ ಅತಿ ಪಾಪಿಷ್ಟ ಯಾರು? ದ್ವಾಪರ. ಆ ದ್ವಾಪರನ ಅವತಾರ ಶಕುನಿ. ಸೊ ಈ ಶಕುನಿ ಅವನು ಏನು ಮಾಡಿದ್ದ? ಸೇಡು ತೀರಿಸಿಕೊಳ್ಳಲೇಬೇಕು. ಯಾರ ಮೇಲೆ? ಪಾಂಡವರ ಮೇಲೆ ಸೇಡು ತೀರಿಸಿಕೊಡೋದಲ್ಲ, ಕೌರವರ ಮೇಲೆ ಸೇಡು ತೀರಿಸ್ಕೊಳ್ಬೇಕು. ಯಾಕಂದರೆ ತನ್ನ ಸಹೋದರರನ್ನು ಕೊಂದು ಹಾಕಿದ್ದಾನಂತ. ಹೀಗೆ ಸ್ವಭಾವತಃ ದುಷ್ಟನಾಗಿದ್ದ ಈ ಶಕುನಿ ದುರ್ಯೋಧನನನ್ನು ಇನ್ನೂ ಹೆಚ್ಚಿನ ದುಷ್ಕಾರ್ಯದಲ್ಲಿ ತೊಡಗುವಂತೆ ಮಾಡಿದ. ಸೊ ಅಂದರೆ ಹೀಗೆ ತನ್ನ ವಂಶವನ್ನು
ನಿರ್ನಾಮ ಮಾಡಿದ ದುರ್ಯೋಧನನ ವಂಶವನ್ನು, ನನ್ನ ವಂಶ ನಿರ್ನಾಮ ಮಾಡಿದ್ದಾನಲ್ಲ ಈ ದುರ್ಯೋಧನನ ವಂಶವನ್ನು ನಾನು ನಿರ್ನಾಮ ಮಾಡ್ತೀನಿ ಅಂತ ಶಕುನಿ ಪಣ ತೊಟ್ಟಿದ್ದ. ಅದಕ್ಕೋಸ್ಕರ ಹೀಗೆ ಒಳಗೊಳಗೆ ಏನಂತೇಳಿದರೆ ದುರ್ಯೋಧನನ ಮೇಲೆ ದ್ವೇಷ ಕಾಡ್ತಾ ಇದ್ದ ಶಕುನಿ ಅನ್ನುವಂಥದ್ದನ್ನು ವಾದಿರಾಜರು ತನ್ನ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಹೆಚ್ಚಿನ ಮಹಾಭಾರತದಲ್ಲಿ ಆಗಲಿ ಬೇರೆ ಎಲ್ಲಿಯೂ ಇದು ವಿಶೇಷ ಕಾಣಿಸಿಕೊಳ್ಳುವುದಿಲ್ಲ. ವಾದಿರಾಜರು ಇದನ್ನು ವಿಶೇಷವಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಶ್ಲೋಕ ಮೇಲಾರೆ. ಯೇ ಧರ್ಮಂ ನ ವದಂತೀಹ ನ ತೇ ವೃದ್ಧಾ ಇತಿ ರಿತಾಃ ಅವೃದ್ಧ ಮಂಡಿತಾಂ ನೈವ ಸಭೇತ್ಯಾಹುರ್ಮನೀಷಿಣಃ. 332ನೇ ಶ್ಲೋಕ. ಯಾವ ವಿದ್ವಾಂಸರು ಈ ಸಭೆಯಲ್ಲಿ ಇದನ್ನು ಅಧರ್ಮವನ್ನಾಗಿ ಹೇಳುವುದಿಲ್ಲವೋ ಅಥವಾ ಯಾರು ಧರ್ಮವನ್ನು ತಿಳಿದವರಾಗಿ ಧರ್ಮವನ್ನು ಹೇಳುವುದಿಲ್ಲವೋ ಅವರು ಜ್ಞಾನವೃದ್ಧರು ಅಲ್ಲವೇ ಅಲ್ಲ. ಈ ಪ್ರಕಾರ ವಿದ್ವಾಂಸರಿಂದ ಹೇಳಲ್ಪಟ್ಟಿರುತ್ತಾರೆ. ಜ್ಞಾನವೃದ್ಧರಿಂದ ಅಲಂಕೃತವಲ್ಲದ ಸಭೆಯನ್ನು ಸಭೆಯೆಂದೇ ಪಂಡಿತರು ಹೇಳುವುದಿಲ್ಲ. ಯೇ ಧರ್ಮಂ ನ ವದಂತೀಹ ನ ತೇ ವೃದ್ಧಾ ಇತಿ ರಿತಾಃ ಅವೃದ್ಧ ಮಂಡಿತಾಂ ನೈವ ಸಭಾ ಇತ್ಯಾಹುರ್ ಮನೀಷಿಣಃ. ಈಗ ಇಂತಹ ಒಂದು ರಾಜಸಭೆ, ಇದಕ್ಕೊಂದು ಎಲ್ಲ ಹಿರಿಯರಿದ್ದಾರೆ, ಇದಕ್ಕೊಂದು ಮರ್ಯಾದೆ ಇದೆ, ಇಲ್ಲಿ ಧರ್ಮ ಪ್ರಕಾರ ಜನ ವರ್ತನೆ ಮಾಡ್ತಾರೆ. ಈ ರಾಜ ಯಥಾ ರಾಜ ತಥಾ ಪ್ರಜಾ, ಹೇಗೆ ರಾಜನಿದ್ದಾನೋ ಹಾಗೆ ಪ್ರಜೆಗಳು ರಾಜನಂತೆ ವರ್ತಿಸ್ತಾರೆ. ರಾಜ ಒಂದು ವೇಳೆ ಈ ರೀತಿ ಮೋಸದಿಂದ ದ್ಯೂತ ಆಡಿ ಇನ್ನೊಬ್ಬರ ಮನೆ ಬದುಕನ್ನು ನಾಶ ಮಾಡುವವನಂತಾದರೆ ಹಾಗಾದರೆ ಪ್ರಜೆಗಳು ಯಾವ ಥರ ಆಗ್ತಾರೆ? ಅದೇ ಥರ ಆಗ್ತಾರಲ್ವ. ಸೊ ಇದನ್ನೆಲ್ಲ ಹೇಳ್ತಾಳೆ ದ್ರೌಪದಿ. ಯೇ ಧರ್ಮಂ ನಾ ವದಂತಿ ಅಂತೇಳಿದರೆ ಹಿರಿಯರಾಗಿದ್ದುಕೊಂಡು, ಯಾವುದರಲ್ಲಿ ಕುಲದಲ್ಲಿ ಯಾರಿಗೆ ಹೇಳೋದಿದು? ಭೀಷ್ಮಾಚಾರ್ಯರು, ಗುರುಗಳು ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವರೆಲ್ಲ ಗುರುಸ್ಥಾನದಲ್ಲಿ ಇರುವವರು, ವಿದುರ, ಧೃತರಾಷ್ಟ್ರ ಕೂಡ. ಸೊ ಏ ಅಂದರೆ ಹಿರಿಯರಾಗಿದ್ದು, ಆಮೇಲೆ ಜ್ಞಾನಿಗಳಾಗಿದ್ದು, ಧರ್ಮಾತ್ಮರು ಅಂತ ಪ್ರಸಿದ್ಧಿ ಇದ್ದವರು ಯಾರು ಧರ್ಮಂ ನಾ ವದಂತಿ, ಧರ್ಮವನ್ನು ಹೇಳುವುದೇ ಇಲ್ಲ, ಅಧರ್ಮಾಚರಣೆ ಕಣ್ಣ ಮುಂದೆ ಆದರೂ ಸುಮ್ಮನಿರ್ತಾರೆ ಅಂತ ಹೇಳಿದರೆ ಇಹ ನತೇ ವೃದ್ಧ, ಇವರನ್ನು ಹಿರಿಯರಂತ ಯಾರು ಹೇಳುವುದಿಲ್ಲ. ನತೇ ವೃದ್ಧ, ವೃದ್ಧ ಅಂದರೆ ಮುದುಕ ಅಂತ ಆ ಥರ ಅಲ್ಲ, ಹಿರಿಯರು ಜ್ಞಾನಿಗಳು ಅಂದರೆ ಮಹಾ ಗೌರವಸ್ಥರು ಅಂತ ಇತಿ ಅವರಿಗೆ ಹೇಳುವುದಿಲ್ಲ. ನ ಇತಿ ರೀತಾಹ, ಯಾಕಂತೇಳಿದರೆ ಹಿರಿಯರು ಅಂತೇಳಿದರೆ ಹಿರಿಯರಾಗಿ ಇರಬೇಕು ಅಂತ. ಅವೃದ್ಧ ಮಂಡಿತಾಂ ನೈವ ಅಂತಹ, ಹಾಗಾದರೆ ದ್ರೌಪದಿ ಹೇಳಿದ್ಲು ಏನಂತೇಳಿದರೆ, ಅಲ್ಲಿ ಮೇಲಿಂದ ಕೂತಿದ್ದೀರಲ್ಲ 4-5 ಜನ, ನೀವು ಹಿರಿಯರಾಗಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳೇ ಬಿಟ್ಲು. ಅವೃದ್ಧ ಮಂಡಿತಾಂ ನೈವ, ನೀವು ಅವೃದ್ಧ, ನೀವು ಅಗೌರವಸ್ಥರು, ನೀವು ಹಿರಿಯರಲ್ಲ, ನೀವು ಅಧರ್ಮಿಗಳ ಆ ಅಧರ್ಮಾಚರಣೆ, ಆ ಕಪಟದಿಂದ ಮೋಸ, ಇದನ್ನೆಲ್ಲ ನಿಮ್ಮ ಕಣ್ಣು ಮುಂದೆ ಆದದ್ದನ್ನು ನೋಡಿ ಸುಮ್ಮನಿದ್ದ ಕಾರಣ ನೀವು ಅಧರ್ಮಿಗಳು. ಅವೃದ್ಧ ಮಂಡಿತಾಂ, ಅಧರ್ಮಿಗಳಿಂದ ಮಂಡಿತಾಂ ಅಂದರೆ ಈ ರಾಜಸಭೆ ಅವರಿಂದಲೇ ತುಂಬಿದೆ ಅಂತ ನಾವು ಎಣಿಸ್ಕೋಬೇಕು. ಇಲ್ಲಿ ಯಾರೂ ಹಿರಿಯರಿಲ್ಲ, ಇಲ್ಲಿ ಯಾರೂ ಧರ್ಮಾತ್ಮರಂತ ಇಲ್ಲ ಅಂತ ಹೇಳಿಬಿಟ್ಲು ನೋಡಿ. ಅವೃದ್ಧ ಮಂಡಿತಾಂ, ಅವೃದ್ಧ ಮಂಡಿತಾಂ ಅಂತ ಹೇಳಿದ್ರೆ ಇದು ವೃದ್ಧರಿಲ್ಲದ್ದು. ಇದನ್ನು ನೈವ ಸಭಾ, ಇದನ್ನು ರಾಜಸಭೆ ಅಂತ ಹೇಳಲಿಕ್ಕೆ ಯಾರಿಗಾದರೂ ನಾಚಿಕಾದೀತು. ಇದು ರಾಜಸಭೆ ಅಲ್ಲ. ಯಾಕಂದರೆ ರಾಜಸಭೆ ಅಂತ ಹೇಳಿದ್ರೆ ಎಲ್ಲ ರಾಜಪುರೋಹಿತರು, ಮಂತ್ರಿಗಳು, ಆಮೇಲೆ ಎಲ್ಲ ಮಹಾ ಜ್ಞಾನಿಗಳು, ಮಹಾ ಗೌರವಾನ್ವಿತರು, ಆಮೇಲೆ ಧರ್ಮಾತ್ಮರು ಇರ್ತಾರೆ. ಇಲ್ಲಿ ಅಂಥವರು ಯಾರೂ ಇಲ್ಲ. ಆದ್ದರಿಂದ ಈ ಸಭೆ ನೈವ ಸಭಾ, ಯಾರು ಹಿರಿಯರಿದ್ದು ಹಿರಿಯರಾಗಿ ಯಾರು ಇರುವುದಿಲ್ವೋ ಅವರು ಅಧರ್ಮಿಗಳೇ ಆಗ್ತಾರೆ. ಅಧರ್ಮಿಗಳಿಂದ ತುಂಬಿದ ಸಭೆ ಅವೃದ್ಧ ಮಂಡಿತಾಂ, ಮಂಡಿತ ಅಂತೇಳಿದರೆ ಅಲಂಕಾರಕ ಅವಾಗಿದ್ದು.
ಯಾರಿಂದ ಅಲಂಕಾರಿಕವಾಗಿದೆ? ಅಧರ್ಮಿಗಳಿಂದ ಅಲಂಕಾರಿಕವಾಗಿದೆ. ಅಂದರೆ ಅಧರ್ಮಿಗಳಿಂದ ತುಂಬಿದ ಸಭೆ. ಆ ಸಭೆಯನ್ನು ನೈವ ಸಭಾ, ಅದನ್ನು ಸಭೆ ಅಂತ ಹೇಳುವುದಿಲ್ಲ. ನ ಏವ ಸಭಾ, ಇದು ಸಭೆಯೇ ಅಲ್ಲ. ನೈವ ಸಭಾ ಇತಿ ಆಹುಹು ಮನೀಷಿಣಃ, ವಿದ್ವಾಂಸರು ಈ ರೀತಿ ಹೇಳಿದ್ದಾರೆ ಅಂತ. ಇತಿ ಆಹುಹು, ಹೀಗೆ ಹೇಳಿದ್ದಾರೆ. ಯಾರು? ಮನೀಷಿಣಃ, ಅಂತ ಅತ್ಯಂತ ಜ್ಞಾನಿಗಳಾದ ವಿದ್ವಾಂಸರು ಹೀಗೆ ಬರೆದಿಟ್ಟಿದ್ದಾರೆ. ಇದು ನ್ಯಾಯ ಅಂದರೆ ಈ ಥರ ಏನು? ತಮ್ಮ ಕಣ್ಣು ಮುಂದೆ ಏನಾದರೂ ಅಧರ್ಮ ಆಗ್ತಾ ಇದ್ದರೆ ಅದನ್ನು ತಡೀಬೇಕು ಅಂತ. ಯಾರು ತಡೀತಾರೋ ಅವರು ಮಾತ್ರ ವೃದ್ಧರು. ಸೊ ಯಾರು ವೃದ್ಧರು ಅಂತೇಳಿ ಗೌರವಕ್ಕೆ ಪಾತ್ರರಾಗಿದ್ದರೋ ಅವರು ತಮ್ಮ ಕೆಲಸ ಮಾಡಲಿಲ್ಲ, ಅಧರ್ಮದಲ್ಲಿ ಮೋಸದಲ್ಲಿ ತಮ್ಮ ಮುಂದೆ ತಾಂಡವಾಡಿದ್ರು, ಕಣ್ಣು ಪಿಟಕ್ ಅಂತ ಹೇಳದೆ, ತುಟಿ ಪಿಟಕ್ ಅಂತ ಹೇಳದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ, ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆತಿದ್ದಾರೆ ಅಂತ ಹೇಳಿದರೆ ಅವರು ವೃದ್ಧರಲ್ಲ. ಹಾಗಾದರೆ ಅವರನ್ನು ಏನು ಕರಿಬೇಕು? ಅವರು ಅಧರ್ಮಿಗಳು, ಅವೃದ್ಧ ಅಂದರೆ ಅಧರ್ಮಿ ಅಂತ ಕರಿಬೇಕು. ಅಧರ್ಮಿಗಳಿಂದ ತುಂಬಿದ ಸಭೆ ಅದು ರಾಜಸಭೆಯೇ ಅಲ್ಲ ಅಂತ ವಿದ್ವಾಂಸರು ಹೇಳ್ತಾರೆ. ಅಂದರೆ ನೀವು ಎಲ್ಲ ಮೇಲಿಂದ ಕೂತವರು, ನೀವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಫಿಟ್ ಇಲ್ಲ, ನಾಲಾಯಕ್ಕಿದ್ದೀರಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಯಾರು ಸಭೆಗಳಲ್ಲಿ ಹಿರಿಯರು ಅಂತ ಇದ್ದಾರೋ ಅವರು ಧರ್ಮ ತಿಳಿಸ್ಲಿಲ್ಲ ಅಂತ ಹೇಳಿದರೆ ಅವರು ಹಿರಿಯರು ಅಂತ ಎನಿಸುವುದಿಲ್ಲ. ಅವರು ಹಿರಿಯರು ಅಲ್ಲ. ಹಾಗಾದರೆ ಯಾರವರು? ಅವರು ಅಧರ್ಮಿಗಳು. ಅಂತ ಅಧರ್ಮಿಗಳು ತುಂಬಿದ ಸಭೆ, ಹಿರಿಯರಿಲ್ಲದ ಸಭೆ, ಅವೃದ್ಧ ಮಂಡಿತಾಂ, ಅಲ್ಲಿ ಹಿರಿಯರೇ ಇಲ್ಲ, ಎಲ್ಲ ಅಧರ್ಮಿಗಳೇ ಇದ್ದಾರೆ. ಅಂಥ ಸಭೆಯನ್ನು ರಾಜಸಭೆ ಅಂತ ಜ್ಞಾನಿಗಳು ಕರೆಯುವುದೇ ಇಲ್ಲ ಅಂತ ಈ ರೀತಿ ನೇರವಾಗಿ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಧೃತರಾಷ್ಟ್ರ, ವಿದುರ, ಗಾಂಧಾರಿ ಇವರೆಲ್ಲರಿಗೂ ಇದು ಅಪ್ಲಿಕೇಬಲ್ ಆಗ್ತದೆ. ಇವರೆಲ್ಲರೂ ಯಾಕೆ ಸುಮ್ಮನಿದ್ದಾರೆ? ವಿದುರ ಒಬ್ಬರೇ ಮಾತಾಡಿದ್ದಾನೆ, ಅದು ಇಷ್ಟು ತನಕ ದ್ರೌಪದಿ ಗೊತ್ತಿಲ್ಲ. ದ್ರೌಪದಿ ಯಾರು ವಿದುರ ತಡೆದಿದ್ದಾನೆ ಅನ್ನೋಂಥದ್ದು ಗೊತ್ತಿಲ್ಲ. ಆದ್ದರಿಂದ ಎಲ್ಲರನ್ನು ಸೇರಿಸಿ ಈ ರೀತಿ ಆಕ್ಷೇಪ ಮಾಡಿದ್ದಾಳೆ, ಈ ರೀತಿ ನೇರವಾಗಿ ಪ್ರಶ್ನೆ ಮಾಡಿದ್ದಾಳೆ ದ್ರೌಪದಿ. ನೆಕ್ಸ್ಟ್ ಶ್ಲೋಕ ಬೈಲರೆ. ಕಥಂ ದ್ಯೂತೆ ಜಿಹಾದ್. ಕಥಂ ದ್ಯೂತೆ ಜಿತಾ ಚಾಹಂ ಅಜಿತೆ ಸ್ವಪತೌ ಸ್ಥಿತೆ ಸಮಾನ ಧರ್ಮಿಣಿ ಮಾಹೋರ್ ಭಾರ್ಯಾಂ ಯಸ್ಮಾದುಪಸ್ಥಿತಃ. 333 ಶ್ಲೋಕ. ತನ್ನ ಗಂಡನು ಪರಾಜಿತನಾಗದಿರಲು ನಾನು ದ್ಯೂತ ಕ್ರೀಡೆಯಲ್ಲಿ ಹೇಗೆ ಪರಾಜಿತಳು ಆದೇನು? ಯಾವ ಕಾರಣದಿಂದ ಪಂಡಿತರು ಹೆಂಡತಿಯನ್ನು ಸಮಾನ ಧರ್ಮವುಳ್ಳವಳನ್ನಾಗಿ ಹೇಳುತ್ತಾರೋ ಆದ ಕಾರಣ ನಾನು ಹೇಗೆ ಪರಾಜಿತಳಾದೇನು? ಕಥಂ ದ್ಯೂತೆ ಜಿತಾ ಚಾಹಂ ಅಜಿತೆ ಸ್ವಪತೌ ಸ್ಥಿತೆ ಸಮಾನ ಧರ್ಮಿಣೀಂ ಆಹುಹು ಭಾರ್ಯಾಂ ಯಸ್ಮಾತ್ ವಿಪಶ್ಚಿತಃ. ಕಥಂ ದ್ಯೂತೆ ಜಿತಾ. ಈಗ ನನ್ನ ಗಂಡಂದಿರು ನನ್ನನ್ನು ಸೋತಿದ್ದಾರೆ, ನಾನು ಸೋಲಲ್ಪಟ್ಟಿದ್ದೇನೆ ಅಂತ ನೀವು ಹೇಳ್ತೀರಿ. ಕಥಂ ಹೇಗೆ? ದ್ಯೂತೆ ಜಿತಾ ಚಾಹಂ ಅಂತ ಹೇಳಿದ್ರೆ ಈ ದ್ಯೂತವೇ ಇದು ಅಧರ್ಮ. ಅಧರ್ಮದ ದ್ಯೂತದಲ್ಲಿ ಮೋಸ ಮಾಡಿ ಗೆದ್ದದ್ದು ಇದು ಗೆದ್ದದ್ದು ಅಂತ ಹೇಳುವುದಿಲ್ಲ. ಹಾಗಾದರೆ ನಾನು ಸೋತದ್ದು ಹೇಗೆ ಅಂತ. ನನ್ನನ್ನು ಈಗ ಇಲ್ಲಿ ಏನು ಜಯ ಅಂತ, ಯಾರಿಗೆ ಜಯ ಅಂತ ಹೇಳ್ತಾರೋ ಅದು ಜಯ ಅಲ್ಲ. ಹಾಗಾದರೆ ಅದು ಜಯ ಅಲ್ಲ ಅಂತಾಗಿದ್ದರೆ ಹಾಗಾದರೆ ನಾನು ಸೋತದ್ದು ಹೇಗೆ? ನನ್ನ ಗಂಡಂದಿರು ಸೋತದ್ದು ಹೇಗೆ? ಕಥಂ ದ್ಯೂತೆ ಜಿತಾ ಚಾಹಂ ಅಜಿತೆ ಸ್ವಪತೌ ಸ್ಥಿತೆ. ನನ್ನ ಗಂಡಂದಿರಿದ್ದಾರಲ್ವ, ನನ್ನ ಗಂಡಂದಿರು ಇರುವಾಗ ಅವರು ಸೋಲಿಲ್ಲ. ಯಾಕಂತೇಳಿದರೆ ಇದು ಮೋಸದಿಂದ ಗೆದ್ದದ್ದು, ಆದ್ದರಿಂದ ನನ್ನ ಗಂಡಂದಿರು ಸೋಲಿಲ್ಲ. ನನ್ನ ಗಂಡಂದಿರು ಸೋಲಿಲ್ಲ ಅಂತ ಹೇಳುವಾಗ ನಾನು ಹೇಗೆ ಸೋಲುವುದು? ನಾನು ಹೇಗೆ ಸೋತಿದ್ದು? ಹೇಗೆ ಅಂತ ನೀವು ಆ ಥರ ಎಣಿಸ್ಕೊಂಡಿದ್ದೀರಿ. ಸಮಾನ ಧರ್ಮಿಣೀಂ ಆಹುಹು ಭಾರ್ಯಾಂ ಯಶ್ಚಾದ್ ವಿಪಶ್ಚಿತಃ. ನಾನು ಸಮಾನ ಧರ್ಮಿಣಿ ಅಂತೇಳಿದ್ರೆ ನಿಮಗೆ ಗೊತ್ತಿಲ್ವಾ ಹೆಂಡತಿ ಅಂದರೆ ಏನಂತ?
ನಾನು ದ್ರೌಪದಿ ಹೇಳ್ಕೊಡ್ಬೇಕಾ ನಿಮಗೆ ಅಂತೇಳಿದರೆ, ಹೆಂಡತಿ ಅಂತೇಳಿದರೆ ಸಮಾನ ಧರ್ಮಿಣಿ. ನಾನು ನನ್ನ ಪತಿ ಸೇವೆ ಮಾಡಿಕೊಂಡು ನಾನಿರುವವಳು, ನನಗೊಂದು ಪ್ರತ್ಯೇಕ ಅಂತ ಇಲ್ಲ. ಸೊ ನಾನು ಸಮಾನ ಧರ್ಮಿಣಿ, ನನ್ನ ಪತಿ ಹೇಗೋ ಹಾಗೆ ನಾನು ಸಮಾನ ಧರ್ಮಿಣಿ. ಆಹುಹು ಭಾರ್ಯಾಂ ಯಶ್ಚಾದ್ ವಿಪಶ್ಚಿತ. ಈ ರೀತಿಯೆಲ್ಲ ವಿದ್ವಾಂಸರು ಎಲ್ಲ ಜ್ಞಾನಿಗಳು ಬರೆದಿಟ್ಟದ್ದು ಏನಂತ, ಭಾರ್ಯಾಂ ಆಹುಹು ಸಮಾನ ಧರ್ಮಿಣಿ. ಭಾರ್ಯಾಂ ಹೆಂಡತಿಯನ್ನು ಏನಂತ ಹೇಳಿದ್ದಾರೆ ಅವರು, ಸಮಾನ ಧರ್ಮಿಣಿ ಅಂತ ಹೇಳಿದ್ದಾರೆ. ಸಮಾನ ಧರ್ಮಿಣಿ ಅಂತ ಹೇಳಿದರೆ ಮೊದಲು ಗಂಡಂದು ಇನ್ನೂ ಒಂದು ಬರ್ತದೆ, ಏನಂತ ಹೇಳಿದರೆ, ಈಗ ಇದು ಅಧರ್ಮದಿಂದ ಗೆದ್ದದ್ದೇ ಅಲ್ಲ ಅಂತೇಳಿದರೆ, ಈಗ ಒಬ್ಬ ನಿದ್ದೆ ಮಾಡಿದ್ದಾನೆ, ಹೋಗಿ ಅವನೊಂದು ಯಾವುದನ್ನು ಕುತ್ತಿಗೆ ಕತ್ತರಿಸ್ತಾರೆ ಯಾರಾದರೂ ಹೋಗಿ. ಅರೆ, ನಿದ್ದೆ ಮಾಡಿದವನ ಕುತ್ತಿಗೆಯನ್ನು ಕತ್ತರಿಸಿದರೆ ಅದು ಜಯ ಅಂತ ಯಾರಾದರೂ ಹೇಳ್ತಾರಾ? ಅದಕ್ಕೆ ಯಾರಾದರೂ ಜಯ ಅಂತ ಹೇಳೋದು ಅಂತ ಉಂಟಾ? ಅಲ್ಲ, ಇಲ್ಲಿ ನಿಮ್ಮನ್ನು ಸಭೆಯಲ್ಲಿ ಮೇಲಿಂದ ಕೂತಿದ್ದೀರಲ್ವ, ನೀವು ಅದನ್ನು ಒಪ್ಕೊಳ್ತೀರಾ? ಇದು ಅದೇ ಥರ ಆಯಿತು. ಯಾಕೆ ಅಂತ ಹೇಳಿದರೆ, ಮೋಸದ ದ್ಯೂತದಲ್ಲಿ ಗೆದ್ದದ್ದು. ಏನು ನಂಬರ್ ಬೇಕೋ ಅದನ್ನೇ ತರಿಸ್ತಾನವ. ಮೂಳೆಗಳಿಂದ ಮಾಡಿದ ದಾಳಗಳನ್ನು ಉಪಯೋಗಿಸಿದಂತಹ ಈ ಶಕುನಿ ಮಹಾ ಮೋಸಗಾರ, ಎಲ್ಲಿಗೆ ತಿಳಿದಿರುವಂಥ ವಿಷಯ. ಮತ್ತು ಎಲ್ಲಿ ಗುಟ್ಟಲ್ಲಿ ಆಡಿದ್ದಾರಾ? ಎಲ್ಲರ ಕಣ್ಣು ಮುಂದೆ ಆಡಿದ್ದಾರೆ. ನಿಮ್ಮ ಕಣ್ಣು ಮುಂದೆ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಕಣ್ಣಿಗೆ ಯಾಕೆ ಕಾಣುವುದಿಲ್ಲ? ಒಂದು. ಎರಡನೇದು, ಸಮಾನ ಧರ್ಮಿಣಿ ಅಂತೇಳಿದ್ರೆ ಏನು? ಹೆಂಡತಿ ಗಂಡನ ಸಮಾನ ಧರ್ಮಿಣಿಯಾಗಿ ಇರುವವಳು. ಗಂಡನ ಕೆಲಸ ಏನು ಅಥವಾ ಕರ್ತವ್ಯ ಏನು ಅಂತೇಳಿದರೆ, ಹೆಂಡತಿಗೆ ರಕ್ಷಣೆ ಕೊಡೋದು, ಹೆಂಡತಿಗೆ ಬೇಕಾದ್ದು, ಮನೆಗೆ ಬೇಕಾದ್ದು, ಮನೆ ವಾರ್ತೆಗೆ ಬೇಕಾದ್ದನ್ನೆಲ್ಲ ತಂದು ಹಾಕೋದು. ಸೊ ಇದೆಲ್ಲ ಕೆಲಸ. ಸಂಪಾದನೆ ಮಾಡಿ ಈ ಮನೆಯನ್ನು ನಡೆಸುವ ಕೆಲಸ ಗಂಡನಿಗೆ. ಹೆಂಡತಿ ಗಂಡನಿಗೆ ಸರಿಯಾಗಿ ಇರುವಂಥದ್ದು ಹೆಂಡತಿಗೆ ಕೆಲಸ. ಸೊ ಅವನು ತಂದು ಹಾಕಿದ್ದನ್ನು ಅಡುಗೆ ಮಾಡಿ ಹಾಕೋದು, ಬಡಿಸೋದು, ಎಲ್ಲ ಬಾಕಿದ್ದೆಲ್ಲ ಮಕ್ಕಳನ್ನು ನೋಡ್ಕೊಳ್ಳಿ, ಇದು ಹೆಂಡತಿ ಕೆಲಸ. ಈ ರೀತಿ ಸಮಾನ ಧರ್ಮಿಣಿ ಹೆಂಡತಿ ಅಂತಿರುವಾಗ, ಈಗ ನನ್ನನ್ನು ರಕ್ಷಣೆ ಮಾಡಬೇಕಾದ ನನ್ನ ಗಂಡಂದಿರು, ಈಗ ಯಾರು ಆಟ ಆಡಿದ್ಯಾರು? ಧರ್ಮರಾಜ. ಸೊ ನನ್ನನ್ನೇ ಪಣಕ್ಕಿಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಯಾಕಂತೇಳಿದರೆ, ರಕ್ಷಣೆ ಕೊಡುವಂಥ ಗಂಡ ನನ್ನನ್ನು ರಕ್ಷಣೆ ಕೊಡುವ ಬದಲಿಗೆ ನನ್ನನ್ನೇ ಪಣಕ್ಕಿಟ್ಟ ಅಂತೇಳಿದರೆ ನಾನೊಂದು ಬೇರೆ ಅಂತ ಆಯಿತು. ಈಗ ನನ್ನನ್ನು ಈಗ ಅವರವರನ್ನೆಲ್ಲ ಪಣಕ್ಕಿಟ್ಟಿದ್ದಾರೆ, ಸರಿ, ತೊಂದರೆ ಇಲ್ಲ. ಈಗ ನನ್ನನ್ನು ಪಣಕ್ಕಿಡುವ ಒಂದೇ ವಿಷಯ ಈಗ ಮಾತಾಡೋದಿದ್ದರೆ ಏನಂತೇಳಿದರೆ, ನನಗೆ ರಕ್ಷಣೆ ಕೊಡಬೇಕಾದ್ದು ನನ್ನ ಗಂಡ, ನಾನು ಅವನಿಗೆ ಸಮಾನ ಧರ್ಮಿ. ಅವನು ಸೋತಿದ್ದಾನೆ ಅಂತ ಹೇಳಿದರೆ ನಾನು ಸೋತೆ, ಅವನು ದಾಸನಾದರೆ ನಾನು ದಾಸಿಯಾದೆ. ಯಾಕೆ? ನನ್ನ ಗಂಡ ದಾಸ ಆದರೆ ನಾನು ದಾಸಿಯಾಗೋದಲ್ವ? ಹಾಗಾದರೆ ನನ್ನನ್ನು ಪ್ರತ್ಯೇಕವಾಗಿ ಒಂದು ವೇಳೆ ಪಣಕ್ಕಿಟ್ಟಿದ್ದಾನಂತೇಳಿದರೆ ನಾನು ಪ್ರತ್ಯೇಕ ಅಲ್ವಾ? ನಾನು ಸಮಾನ ಧರ್ಮಿಣಿ ಅಲ್ವಾ? ನಾನು ಹೆಂಡತಿ ಅಲ್ವಾ? ಹೆಂಡತಿ ಅಂತೇಳಿದರೆ ನನ್ನನ್ನು ಪಣಕ್ಕಿಡಲಿಕ್ಕೆ ನೀವು ಹೇಗೆ ಅನುಮತಿ ಕೊಟ್ರಿ? ಸಮಾನ ಧರ್ಮಿಣಿ ಅಂತೇಳಿದರೆ ಯಾವಾಗಲೂ ಅವಳಿಗೆ ಇನ್ನೊಂದು ಪ್ರತ್ಯೇಕವಾದ ಒಂದು ಐಡೆಂಟಿಟಿ ಇದೆ ಅಂತಿಲ್ಲ. ಅವಳು ಗಂಡ ಯಜ್ಞ ಮಾಡುವಾಗ ಗಂಡನೊಟ್ಟಿಗೆ ಕೂತ್ಕೊಂಡು ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಯಜ್ಞ ಮಾಡೋದು. ಯಾವ ಕೆಲಸ ಮಾಡೋದಿದ್ದರೂ ಎಲ್ಲದರಲ್ಲಿಯೂ ಕೂಡ ಗಂಡ ಹೆಂಡತಿಯ ಒಟ್ಟಿಗೆ ಅಂತ ನಿಯಮ ಇರೋದು. ಹೆಂಡತಿಗೆ ಗಂಡನನ್ನು ಬಿಟ್ಟು ಒಂದು ಪ್ರತ್ಯೇಕವಾಗಿ ಇವಳು ಹೆಂಡತಿದ್ದು ಬೇರೆಯೇ ಅಂತ ಇಲ್ಲ. ಸಮಾನ ಧರ್ಮಿಣಿ ಅಂತ ಹೇಳುವಾಗ ನನ್ನನ್ನು ಹೇಗೆ ಪಣಕ್ಕೆ ಇಟ್ಟದ್ದನ್ನು ನೀವು ಹೇಳಬೇಕಾಗಿತ್ತಲ್ವ? ಅವಳನ್ನು ನೀನೇನು ಪಣಕ್ಕೆ ಇಡೋದು? ಯಾಕಂದರೆ ಈಗ ನಿನ್ನನ್ನು ಇಟ್ಕೋಬೇಕಿದ್ರೆ ನೀನು ದಾಸ ಆಗು, ನೀನು ದಾಸ ಆದರೆ ಅವಳು ದಾಸಿ ಆಗ್ತಾಳೆ. ಸೊ ಅವಳಿಗೆ ಸಪರೇಟ್ ಏನು ಇಲ್ಲ ಐಡೆಂಟಿಟಿ. ಹಾಗಿರುವಾಗ ನನ್ನನ್ನು ಏನದು ಗೆಲ್ಲುವುದು ಅಂತೇಳಿದರೆ, ನಾನು ಪ್ರತ್ಯೇಕವಾಗಿ ದಾಸಿ ಅಂತ ಹೇಳ್ಕೊಂಡು ಮಾಡುವಂಥದ್ದು ಏನು? ಇದಕ್ಕೆ ಯಾವ ಧರ್ಮ ಅಂತ ಹೇಳ್ತಾರಾ ಅಂತ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಇದನ್ನು ಯಾವುದಿದು? ಇದು ಸಮಾನ ಧರ್ಮಿಣಿ. ನನ್ನ ಪತಿ ಇನ್ನೂ ಸೋಲದಿರುವಾಗ ಅಂತೇಳಿದರೆ, ಇದು ಇನ್ನೂ ಒಂದು ಏನಂತ ಹೇಳಿದರೆ, ದ್ರೌಪದಿಯನ್ನು ಪಣಕ್ಕಿಟ್ಟದ್ದು ಯಾವಾಗ ಅಂತ ಪ್ರಶ್ನೆ. ಮೊದಲು ನಕುಲನನ್ನಿಟ್ಟ ಪಣಕ್ಕೆ, ಆಮೇಲೆ ಸಹದೇವನನ್ನಿಟ್ಟ, ಆಮೇಲೆ ಅರ್ಜುನನನ್ನಿಟ್ಟ, ಮತ್ತು ಭೀಮಸೇನನ್ನಿಟ್ಟ. ತನ್ನನ್ನು ಸೋಲುವ ಮೊದಲೇ ದ್ರೌಪದಿಯನ್ನಿಟ್ಟ ಪಣಕ್ಕೆ.
ಹಾಗಾದರೆ ನೀವು ಅದನ್ನು ಹೇಳಬೇಕಿತ್ತಲ್ವ. ದ್ರೌಪದಿಯನ್ನು ಯಾಕೆ ಇಡ್ತೀಯಾ, ನಿನ್ನನ್ನು ಬೇಕಾದರೆ ಇಟ್ಕೋ. ಸೊ ದ್ರೌಪದಿಗೆ ಸಪ್ರೇಟ್ ಏನು ಪಣಕ್ಕಿಟ್ಟು ಇದು ಇಲ್ಲ. ಒಂದು. ಎರಡನೇ, ನನ್ನನ್ನು ಪಣಕ್ಕಿಡುವಾಗ ಅವನು ನನ್ನ ಗಂಡ, ಅವನನ್ನು ಸೋತಿದ್ದಾನ? ಇಲ್ಲ, ಅವನಿನ್ನೂ ಸೋಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಹೇಗೆ ಪಣಕ್ಕಿಟ್ಟ? ನನ್ನ ಪತಿ ಇನ್ನೂ ಸೋಲದಿರುವಾಗ ನಾನು ಹೇಗೆ ದ್ಯೂತದಲ್ಲಿ ಪರಾಜಿತಳಾಗೋದು? ಸರಿ, ಈಗ ಒಂದು ವೇಳೆ ದ್ರೌಪದಿಯನ್ನು ಪಣಕ್ಕಿಟ್ಟ, ಸೋತ, ಆವಾಗ ದ್ಯೂತ ನಿಂತಿದ್ದು ಅಂತ ಇಟ್ಕೊಳ್ಳಿ. ಆವಾಗ ಏನಾಗ್ತದೆ? ನನ್ನ ಪತಿ ಸೋಲಿಲ್ಲ, ಪತ್ನಿ ಸೋತ್ಲು, ಹಾಗೆ ಆಯ್ತಲ್ವ. ಧರ್ಮರಾಜ ಸೋಲಿಲ್ಲ, ಯಾಕಂದರೆ ಧರ್ಮರಾಜ ಲಾಸ್ಟಿಗೆ ಸೋತೋದು. ಸೊ ಧರ್ಮರಾಜ ಸೋಲಿಲ್ಲ, ದ್ರೌಪದಿ ಸೋತ್ಲು. ಅದು ಹೇಗಾಗುತ್ತೆ? ಯಾಕಂತೇಳಿದ್ರೆ ನಾನು ಪತ್ನಿ ತಾನೇ, ಅವನು ಸೋತರೆ ನಾನು ಸೋತ ಹಾಗೆ. ಆದರೆ ಅವನು ಇನ್ನೂ ಸೋಲಿಲ್ಲ, ನಾನು ಸೋತದ್ದು ಅಂತ ಮಾಡಿದ್ದು ಇದು ಧರ್ಮವಾ? ನನ್ನ ಪತಿ ಇನ್ನೂ ಸೋಲದೆ ಇರುವಾಗ ನಾನೆಂತೂ ದ್ಯೂತದಲ್ಲಿ ಪರಾಜಿತಳಾಗಿದ್ದು. ಜ್ಞಾನಿಗಳು ಪತ್ನಿಯನ್ನು ಸಹಧರ್ಮಿಣಿ ಅಂತ ಕರೀತಾರಲ್ವ. ಸೊ ಧರ್ಮರಾಜ ಮೊದಲು ಸೋತಿದ್ದು ನನ್ನನ್ನೋ ತನ್ನನ್ನೋ ಎಂಬ ತನ್ನ ಪ್ರಶ್ನೆಯನ್ನು ದ್ರೌಪದಿಯಲ್ಲಿ ವಿಶ್ಲೇಷಿಸಿ ತಿಳಿಸ್ತಾ ಇದ್ದಾಳೆ. ಸತಿಯು ಪತಿಗೆ ಸೇರಿದವಳು, ಸಹಧರ್ಮಿಣಿ. ಹಾಗಾದರೆ ಪತಿಯಾದವನು ತಾನು ಸೋತರೆ ಪತ್ನಿಯು ಸೋತ ಹಾಗೆ. ಇದು ತಾನು ಸೋಲುವ ಮುನ್ನ ತನ್ನ ಪತಿಯನ್ನು ಸೋಲುವ ಅಧಿಕಾರವನ್ನು ಪಡೆದಿಲ್ಲ. ಅವನು ಸೋತರೆ ಆಟೋಮ್ಯಾಟಿಕ್ ಹೆಂಡತಿ ಸೋತ ಹಾಗೆ. ಇಲ್ಲ, ಅವನು ಸೋಲಿಲ್ಲ, ಹೆಂಡತಿ ಸೋತದ್ದು. ಇದು ಯಾವ ಥರ? ಇದು ಧರ್ಮ ಅಲ್ವ. ಅಂದರೆ ಸತಿಯನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಪತಿಗೆ, ಹೆಂಡತಿಯನ್ನು ರಕ್ಷಣೆ ಮಾಡೋದು ಗಂಡನ ಕೆಲಸ. ಹಾಗೆ ಅದು ಬಿಟ್ಟು ಹೆಂಡತಿಗೆ ರಕ್ಷಣೆ ಕೊಡುವ ಬದಲು ಹೆಂಡತಿಯನ್ನು ಪಣಕ್ಕಿಟ್ಟು ಹೆಂಡತಿಯನ್ನು ಸೋತಿದ್ದಾನೆ, ತಾನು ಸೋಲುವ ಮೊದಲೇ. ಇದಕ್ಕೆ ಯಾವುದಾದ್ರೂ ಧರ್ಮ ಅಂತ ಹೇಳ್ತಾರಾ? ಎಲ್ಲ ದೊಡ್ಡವರಿದ್ದೀರಲ್ವಾ, ನೀವು ಮಾತಾಡಿ ಈಗ ಅಂತ ಅವರಿಗೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ದ್ರೌಪದಿ. ಸೊ ಹೀಗೆ ಪತಿ ಸತಿಯ ಮೇಲೆ ಆಧಿಪತ್ಯ, ಅವಳನ್ನು ಸಂರಕ್ಷಿಸುವ ವಿಷಯದಲ್ಲಿ ಮಾತ್ರವೇ ಹೊರತು ಅವಳನ್ನು ಇನ್ನೊಬ್ಬರ ಆಧೀನ್ಯಕ್ಕೆ ಒಳಪಡಿಸುವ ವಿಚಾರದಲ್ಲಿ ಅಲ್ಲ ಅಂತ ಧರ್ಮ ಸೂಕ್ಷ್ಮ ಇಲ್ಲಿದೆ ಅಂತ ಹೇಳ್ತಾರೆ. ಹೀಗೆ ಈ ಮಾತಿನ ಮೂಲಕ ದ್ರೌಪದಿ ವಿವಾಹ ಅಂದರೆ ಏನು, ಗಂಡನ ಏನು ಕರ್ತವ್ಯ ಏನು, ಹೆಂಡತಿಯ ಸ್ಥಾನಮಾನ ಏನು, ಇದನ್ನೆಲ್ಲ ಇತಿಮಿತಿಗಳನ್ನು ಧರ್ಮಶಾಸ್ತ್ರದ ಒಂದು ಪ್ರಕಾರ ವಿಶ್ಲೇಷಣೆ ಮಾಡಿದ್ದಾಳೆ. ಸೊ ಹೀಗೆ ಈ ರೀತಿಯಲ್ಲಿ ಇದು ಮಹಾಭಾರತ ಧರ್ಮ ಜಿಜ್ಞಾಸೆ ಕೂಡ ಮಾಡ್ತಾ ಇದೆ ಈ ಪ್ರಸಂಗದಲ್ಲಿ ಅಂತ ಇದು ಗಮನಾರ್ಹ ಸಂಗತಿ. ಸೊ ಇಷ್ಟರಲ್ಲಿ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.